ಕೆಲವು 2 ತಿಂಗಳ ಹಿಂದ್ಗಡೆ ರೌಡಿ ಶೀಟರ್ಗಳನ್ನು ಗಡೀಪಾರು ಮಾಡಿದ್ರು ಸರ್. ಇನ್ನೂ ಅವರು ಏರಿಯಾದಲ್ಲಿ ಓಡಾಡ್ತಾರೆ. ಸದರಿ 20-25 ಈ ವರ್ಷದಲ್ಲಿ ನಾವು ಒಟ್ಟು ಸರಿಸುಮಾರು 50ರಷ್ಟು ಜನರನ್ನು ಗಡೀಪಾರು ಮಾಡಿ ಆದೇಶ ಮಾಡಿದ್ದೇವೆ. ಬೀದರ್, ಯಾದಗಿರಿ, ಗುಲ್ಬರ್ಗ, ದಕ್ಷಿಣ ಕನ್ನಡ, ಉಡುಪಿ, ಚಾಮರಾಜನಗರ ಸೇರಿದಂತೆ ಇತರೆ ಜಿಲ್ಲೆಗಳಿಗೆ ನಾವು ಅವ್ರನ್ನ ಗಡೀಪಾರು ಮಾಡಿದ್ದೇವೆ. ಸೊ ಈ ಆರೋಪಿಗಳದ್ದು ನ್ಯಾಯಾಲಯದಲ್ಲಿ ಯಾವುದಾದ್ರೂ ಹಿಯರಿಂಗ್ ಇದ್ದಂಥ ಸಂದರ್ಭದಲ್ಲಿ ಕೋರ್ಟ್ ಪರ್ಮಿಷನ್ ತೊಗೊಂಡು ಅವ್ರು ಅಪಿಯರ್ ಆಗಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದೇ ರೀತಿ 13ನೇ ತಾರೀಕು ಒಬ್ಬ ರೌಡಿ ಶೀಟರ್ ವಿಜಯ್ ಕುಮಾರ್ ಅನ್ನುವಂಥ ಒಬ್ಬ ರೌಡಿ ಶೀಟರ್ ವಿಜಯ್ ಕುಮಾರ್ ಆಲೂರ್ ಅಂತ, ಇದನ್ನು ಸಬರ್ಬನ್ ಪೊಲೀಸ್ ಠಾಣೆ ಹುಬ್ಬಳ್ಳಿ ಇದರಿಂದ ನಾವು ಅವ್ನ ಡೀಟೇಲ್ಸ್ ತೊಗೊಂಡ್ಬಿಟ್ಟು ಎಕ್ಸ್ಟರ್ಮೆಂಟ್ ಮಾಡಿದ್ವಿ. ಸೊ ಆತ ಇಲ್ಲೇ ಓಡಾಡ್ಕೊಂಡಿದ್ದಾನೆ ಅನ್ನುವಂಥದ್ದು ಮಾಹಿತಿ ಕೆಲವು ಕಡೆಯಿಂದ ಬಂತು. ಮತ್ತು ಇಮಿಡಿಯೇಟಾಗಿ ನಮ್ಮವರು ಕೂಡ ಕಾರ್ಯೋನ್ಮುಖರಾಗಿ ಅವನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದರು. ಮೀನ್ವೈಲ್ ಅವನು ಗಿರಣಿಚಾಲ್ ಏರಿಯಾದಲ್ಲಿರುವಂಥ ಒಂದು ಸಮುದಾಯ ಭವನಲ್ಲಿ ಇರುವಂತಹ ಹುಡುಗರಿಗೆ ತೊಂದರೆ ಕೊಟ್ಟಿರುವಂಥದ್ದು ಗಮನಕ್ಕೆ ಬಂತು. ಅದರ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮ ಸಿಬ್ಬಂದಿಗಳು ಅವನ್ನ ವಶಕ್ಕೆ ತೊಗೊಳಕ್ಕೆ ಹೋದಂಥ ಸಂದರ್ಭದಲ್ಲಿ ಕೂಡ ನಮ್ಮ ಸಿಬ್ಬಂದಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವ್ರ ಮೇಲೆ ಹಲ್ಲೆ ಮಾಡಿ ಓಡೋಗ್ಲಿಕ್ಕೆ ಪ್ರಯತ್ನ ಪಟ್ಟ ಹಿನ್ನೆಲೆಯಲ್ಲಿ ಅವನಿಗಾಗಲೇ ವಶಕ್ಕೆ ತೊಗೊಂಡು 2 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲು